ದಳಪತಿ ವಿಜಯ್ ಸಿಎಂ ಆದ ಬಳಿಕ ತಮಿಳುನಾಡಿನಲ್ಲಿ ಒಂದಲ್ಲ ಒಂದು ಯೋಜನೆಗಳನ್ನ ತರುವ ಮುಖಾಂತರ ತಮಿಳುನಾಡಿನ ಜನರ ಭರವಸೆಯ ಬೆಳಕಾಗಿ ನಿಂತಿದ್ದಾರೆ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೇನೆ ಅಂತಂದ್ರೆ, ತಮಿಳುನಾಡಿನಲ್ಲಿ ವಿಜಯ್ ಅವರು ಸಿಎಂ ಆದ ಬಳಿಕ ಒಂದಲ್ಲ ಒಂದು ವಿಚಾರಕ್ಕೆ ಸುದ್ದಿ ಆಗ್ತಾನೆ ಇದ್ದಾರೆ. ಅದು ಪಾಸಿಟಿವ್ ಆಗಿ ಇವರು ತಂದ ಒಂದಿಷ್ಟು ಯೋಜನೆಗಳು ನಿಜಕ್ಕೂ ತಮಿಳುನಾಡಿನ ಜನರಿಗೆ ತುಂಬಾನೇ ಸಂತಸವನ್ನ ತರಿಸಿದೆ. ಈ ಹಿಂದೆ ಮ್ಯಾನಿಫೆಸ್ಟೋವನ್ನ ರಿಲೀಸ್ ಮಾಡಿದ್ರು, ಫ್ರೀ ಬೀಸ್ ಗಳನ್ನ ಕೊಡ್ತೇನೆ ಅಂತ ಹೇಳಿದ್ರು. ಅದನ್ನ ಕೊಡ್ಲಿಕ್ಕೆ ಆಗ್ಲಿಲ್ಲ. ಯಾಕಂತಂದ್ರೆ ಸರ್ಕಾರದ ಬೊಕ್ಕಸಕ್ಕೆ ಸಾಲದ ಹೊರೆ ಬಿದ್ದಿದೆ ಅನ್ನೋ ರೀತಿಯಾಗಿ ಹೇಳ್ಕೊಂಡಿದ್ರು. ಆ ಒಂದು ವಿಚಾರದಲ್ಲಿ ಅವರಿಗೆ ಹಿನ್ನಡೆ ಆಗಿತ್ತು. ಆದ್ರೆ ಅದೆಲ್ಲವನ್ನ ಹೊಡೆದುಕೊಂಡು ಹೋಗುವಂತ ಪರಿಸ್ಥಿತಿ ಈಗ ತಮಿಳುನಾಡಿನಲ್ಲಿ ಉದ್ಭವ ಆಗಿದೆ. ಯಾಕಂತಂದ್ರೆ ವಿಜಯ್ ಅವರು ತರ್ತಿರುವಂತ ಒಂದೊಂದು ಯೋಜನೆಗಳು ಹೊಸ ಆಲೋಚನೆಯಿಂದ ಕೂಡಿದೆ. ವಿಜಯ್ ಅವರು ಕೇವಲ ನಟನಲ್ಲ, ಓರ್ವ ಒಳ್ಳೆಯ ರಾಜಕಾರಣಿ ಅನ್ನೋದನ್ನು ಕೂಡ ಈ ಒಂದು ಶಾರ್ಟ್ ಟರ್ಮ್ ಅಲ್ಲೇ ತೋರಿಸಿಕೊಟ್ಟಿದ್ದಾರೆ. ಯಾಕಂತಂದ್ರೆ ಒಂದಿಷ್ಟು ವಿನೂತನ ಯೋಜನೆಗಳು, ಆ ಯೋಜನೆಯ ಮೂಲಕ ಜನರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ರೀತಿ, ಇದೆಲ್ಲವೂ ಕೂಡ ವಿಜಯ್ ಅವರ ತೂಕವನ್ನ ಇನ್ನಷ್ಟು ಹೆಚ್ಚಿಗೆ ಮಾಡಿದೆ. ಅಷ್ಟೇ ಅಲ್ಲದೆ ಇತ್ತೀಚೆಗೆ ಒಂದು ಭಾಷಣವನ್ನ ನೀವು ನೋಡಿರಬಹುದು ಕರೂರಿನಲ್ಲಿ. ಈ ಭಾಷಣದಲ್ಲಿ ಅವರು ಒಂದಿಷ್ಟು ಮಾತನ್ನ ಹೇಳಿದ್ರು. ನನಗೆ ತುಂಬಾ ಬೇಸರ ಆಗಿದೆ ಕರೂರಿನಲ್ಲಿ ಆದಂತ ಇನ್ಸಿಡೆಂಟ್ ನಿಂದ. ಆ ಇನ್ಸಿಡೆಂಟ್ ನಿಂದ ನನಗೂ ಕೂಡ ಒಂದಿಷ್ಟು ತೊಂದರೆಗಳಾಗಿದ್ವು. ಯಾಕೆ ಕೇಳಿದ್ರೆ, ಏನು ಡಿಎಂಕೆ ಪಕ್ಷ ಇತ್ತು, ಈ ಒಂದು ಇನ್ಸಿಡೆಂಟ್ ಅನ್ನ ನನ್ನ ತಲೆ ಮೇಲೆ ಹೊರಿಸುವಂತ ಕೆಲಸವನ್ನ ಮಾಡಿತ್ತು. ಆ ದಿನ ಸೆಕ್ಯೂರಿಟಿ ಲೂಪ್ ಆಗಿರುವಂತದ್ದು, ಆ ಲೂಪ್ ಇಂದಾನೆ ಈ ಒಂದು ಇನ್ಸಿಡೆಂಟ್ ಆಗಿರುವಂತದ್ದು. ಸೊ ಇದಕ್ಕೆ ನಾನು ತುಂಬಾ ವಿಷಾದ ವ್ಯಕ್ತಪಡಿಸ್ತೇನೆ. ಅಷ್ಟೇ ಅಲ್ಲದೆ ಆ ದಿನ ಯಾರ್ಯಾರು ಸಾವನ್ನಪ್ಪಿದ್ದಾರೆ ಅವರ ಕುಟುಂಬಕ್ಕೆ ಆರ್ಥಿಕ ಸಹಾಯಕ್ಕೆ ನಾನು ನಿಲ್ತೇನೆ. ಒಂದಿಷ್ಟು ಜನರಿಗೆ ನಾನು ಗೌರ್ಮೆಂಟ್ ಜಾಬ್ ಅನ್ನ ಕೊಡ್ತೇನೆ ಅಂತ ಹೇಳಿದ್ರು. ಅದೇ ದಿನ ವೇದಿಕೆಯಲ್ಲೇ ತಮ್ಮ ಆಫರ್ ಲೆಟರ್, ಗೌರ್ಮೆಂಟ್ ಇಂದ ಬಂದಂತ ಜಾಬ್ ಲೆಟರ್ ಅನ್ನ ಕೊಡೋ ಮುಖಾಂತರ ತಾನು ಹೇಳಿದಂತೆ ಮಾಡಿ ತೋರಿಸಿದ್ದಾರೆ. ಈ ವ್ಯಕ್ತಿ ಹೇಗೆ ಗೊತ್ತಾ, ಒಂದೊಮ್ಮೆ ಭರವಸೆ ಕೊಟ್ರೆ ಅದನ್ನ ಈಡೇರಿಸಿಯೇ ಈಡೇರಿಸ್ತಾರೆ. ಆ ಕಾರಣಕ್ಕಾಗಿ ಈಗ ತಮಿಳುನಾಡು ಜನರಿಗೆ ದಳಪತಿ ವಿಜಯ್ ಇಷ್ಟ ಆಗ್ತಾ ಇರೋದು. ಹಾಗಾದ್ರೆ ದಳಪತಿ ವಿಜಯ್ ಅವರು ಏನು ಹೊಸ ಯೋಜನೆಯನ್ನ ಮಾಡಿದ್ದಾರೆ ಅನ್ನೋದರ ಕುರಿತಾದಂತ ಒಂದಿಷ್ಟು ಇಂಟ್ರೆಸ್ಟಿಂಗ್ ಸಂಗತಿಯನ್ನ ಇಂದಿನ ಈ ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಹಂಚಿಕೊಳ್ತೇನೆ. ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡೋ ಮೂಲಕ ನೋಟಿಫಿಕೇಶನ್ ಅನ್ನ ಪಡೆಯಿರಿ. ದಳಪತಿ ವಿಜಯ್ ಅವರು ತನ್ನದೇ ಆದಂತ ವರ್ಚಸ್ಸಿನ ಮೂಲಕ ತಮಿಳುನಾಡಿನಲ್ಲಿ ರಾಜಕೀಯ ಅಲೆಯನ್ನೇ ಎಬ್ಬಿಸಿದ್ದಾರೆ. ಇನ್ನು ಡಿಎಂಕೆ ವಿಚಾರಕ್ಕೆ ಬಂದ್ರೆ ಉಸಿರಾಡ್ಲಿಕ್ಕೆ ಅವರಿಗೆ ಅವಕಾಶ ಇಲ್ಲದೆ ಇರೋ ಹಾಗೆ ದಳಪತಿ ವಿಜಯ್ ಅವರು ಬೆಳೀತಾ ಇರುವಂತದ್ದು. ಇವರು ಹೋಗ್ತಿರೋ ಸ್ಪೀಡ್, ಇವರಲ್ಲಿರೋ ಟ್ಯಾಲೆಂಟ್, ಇವರಲ್ಲಿರೋ ಸ್ಟ್ರಾಟಜಿ, ಇವೆಲ್ಲವೂ ಕೂಡ ತಮಿಳುನಾಡಿನಲ್ಲಿ ಒಂದು ಹೊಸ ಆಯಾಮದ ರಾಜಕೀಯವನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ತಾ ಇರುವಂತದ್ದು. ಇನ್ನು ತಮಿಳುನಾಡಿನ ವಿಜಯ್ ಅವರು ಸುಮ್ಮನೆ ಕುಳಿತುಕೊಳ್ಳೋ ವ್ಯಕ್ತಿ ಅಲ್ಲ, ಏನಾದ್ರೂ ಒಂದು ಕೆಲಸವನ್ನ ಮಾಡ್ತಾನೆ ಇರ್ತಾರೆ. ಈಗ ಒಂದೆರಡು ದಿನಗಳ ಹಿಂದೆ ಇವರು ರೇಷನ್ ಅಂಗಡಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಏನು ಪಡಿತರ ವಿತರಣೆ ಮಾಡ್ತಾರಲ್ಲ, ಆ ಒಂದು ಕೇಂದ್ರಕ್ಕೆ ಎಂಟ್ರಿ ಕೊಟ್ಟು ಅಲ್ಲಿ ಸ್ಪಾಟ್ ಇನ್ಸ್ಪೆಕ್ಷನ್ ಅನ್ನ ಮಾಡಿದ್ದಾರೆ. ಅಕ್ಕಿ ಸರಿಯಾಗಿ ಹೋಗ್ತಾ ಇದೆಯಾ, ಅಕ್ಕಿಯ ಗುಣಮಟ್ಟ ಹೇಗಿದೆ, ರೇಷನ್ ಸರಿಯಾಗಿ ಸಿಗ್ತಾ ಇದೆಯಾ, ಏನೆಲ್ಲ ಪ್ರಾಬ್ಲಮ್ ಇದೆ, ಅದಕ್ಕೆ ಏನು ಸೊಲ್ಯೂಷನ್ ಮಾಡಬೇಕು, ಇದೆಲ್ಲದರ ವಿಚಾರವಾಗಿ ಚಿಂತನೆಯನ್ನ ನಡೆಸಿದ್ದಾರೆ. ಇನ್ನು ಬಸ್ಗಳ ವಿಚಾರವೂ ಹಾಗೆ, ಬಸ್ ಹೇಗಿದೆ, ಬಸ್ಸಿನ ವ್ಯವಸ್ಥೆ ಹೇಗಿದೆ, ಇದೆಲ್ಲದರ ಕುರಿತಾದಂತ ಸ್ಪಾಟ್ ಇನ್ವೆಸ್ಟಿಗೇಷನ್ ಅನ್ನು ಕೂಡ ದಳಪತಿ ವಿಜಯ್ ಅವರು ಮಾಡಿರುವಂತದ್ದು. ತಮಿಳುನಾಡಿಗೆ ಇಂತಹ ಒಬ್ಬ ನಾಯಕನ ಅವಶ್ಯಕತೆ ಇತ್ತು ತುಂಬಾ ವರ್ಷದಿಂದ. ಯಾಕಂತಂದ್ರೆ ತಮಿಳುನಾಡು ಡೆವಲಪ್ಮೆಂಟ್ ವಿಚಾರದಲ್ಲಿ ಅಷ್ಟಾಗಿ ಪಿಕಪ್ ಅನ್ನ ಕಾಣಲಿಲ್ಲ. ಯಾಕೆ ಪಿಕಪ್ ಅನ್ನ ಕಾಣಲಿಲ್ಲ ಅಂತಂದ್ರೆ, ಬಂದ ರಾಜಕಾರಣಿಗಳೆಲ್ಲರೂ ಅವರು ಹೇಗೆ ದುಡ್ಡು ಮಾಡೋದು ಅನ್ನೋದನ್ನ ನೋಡಿದ್ರೆ ಹೊರತು ರಾಜ್ಯದ ಸಮಸ್ಯೆಗಳು ಅಥವಾ ರಾಜ್ಯದ ಜನರಿಗೆ ನ್ಯಾಯವನ್ನ ಕೊಡಿಸುವಂತ ಆಲೋಚನೆಯನ್ನ ಮಾಡಲಿಲ್ಲ. ಹಾಗಾಗಿಯೇ ತಮಿಳುನಾಡು ಹಿಂದೆ ಉಳಿಯಿತು. ಸೊ ಈಗ ವಿಜಯ್ ಬಂದ ಮೇಲೆ ಒಂದಿಷ್ಟು ಹೊಸ ಭರವಸೆ ಅನ್ನೋದು ಮೂಡ್ಕೊಂಡಿದೆ. ಆ ಭರವಸೆಯನ್ನ ಉಳಿಸ್ಕೊಳ್ತಾರೆ ಅನ್ನುವಂತ ಆಲೋಚನೆ ಕೂಡ ಇದೀಗ ತಮಿಳುನಾಡು ಜನರಲ್ಲಿರುವಂತದ್ದು. ಇನ್ನು ಅವರೊಂದು ಆಪ್ ಅನ್ನ ಮಾಡಿದ್ದಾರೆ. ಆ ಆಪ್ ಹೆಸರು ಬಂದು ಜನಸೇವನ ಆಪ್ ಅಂತ. ಈ ಆಪ್ಗೆ ಒಂದು ಆಫೀಸ್ ಅನ್ನ ಮಾಡಿದ್ದಾರೆ. ಆ ಆಫೀಸ್ ನಲ್ಲಿ ಒಂದಿಷ್ಟು ಎಕ್ವಿಪೈಡ್ ಕಂಪ್ಯೂಟರ್ಗಳು, ಸಿಸಿ ಕ್ಯಾಮೆರಾಗಳನ್ನು ಹಾಕಿದ್ದಾರೆ. ಅದರ ಮೂಲಕ ರೋಡ್ ಇರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಅಥವಾ ಸಾರ್ವಜನಿಕರಿಗೆ ಆಗ್ತಿರುವಂತಹ ತೊಂದರೆಗಳ ಬಗ್ಗೆ ನೀವೊಂದು ಅರ್ಜಿಯನ್ನ ಸಲ್ಲಿಸಿದ್ರೆ, ಪೆಟಿಷನ್ ಅನ್ನ ಹಾಕಿದ್ರೆ, ಆ ಒಂದು ಆಪ್ ಥ್ರೂ ಅದಕ್ಕೆ 10 ದಿನದೊಳಗೆ ಸೊಲ್ಯೂಷನ್ ಅನ್ನ ಹುಡುಕಿ ಕೊಡ್ತೇವೆ ಅಂತ ಒಂದು ಪ್ರಾಮಿಸ್ ಅನ್ನ ಈಗ ವಿಜಯ್ ಮಾಡಿರುವಂತದ್ದು. ಸೊ ನಿಮ್ಗೆ ಏನೇ ಪ್ರಾಬ್ಲಮ್ ಇರ್ಬೋದು ಅದನ್ನ ಡಿಜಿಟಲಿ ರೈಸ್ ಮಾಡಿ ಕ್ವಶನ್ ಅನ್ನ, ಅದಕ್ಕೆ ನಾವು ಸೊಲ್ಯೂಷನ್ ಅನ್ನ ಹುಡುಕ್ತೇವೆ ಅಂತ ವಿಜಯ್ ಅವರು ಹೇಳಿರುವಂತದ್ದು. ಈ ತರ ಮಾಡೋದ್ರಿಂದ ಒಂದಿಷ್ಟು ಸಮಸ್ಯೆಗಳಿಗೆ ಶಾರ್ಟ್ ಟರ್ಮ್ ಸೊಲ್ಯೂಷನ್ ಅನ್ನೋದು ಕೊಡಬಹುದು, ಅಥವಾ ಕಂಪ್ಲೀಟ್ ಸೊಲ್ಯೂಷನ್ ಅನ್ನೋದು ಕೊಡಬಹುದು. ಹಾಗಾಗಿ ಈ ಒಂದು ಮೂಮೆಂಟ್ ಏನಿದೆ ಫಾಸ್ಟ್ ಆಗಿ ಜನರಿಗೆ ರೀಚ್ ಆಗುತ್ತೆ. ಆ ರೀತಿಯಾಗಿ ವರ್ಕ್ ಮಾಡಲಿಕ್ಕೆ ಈಗ ವಿಜಯ್ ಅವರು ಆಲೋಚನೆ ಮಾಡಿರುವಂತದ್ದು. ಈ ಆಲೋಚನೆಯ ಮೂಲಕ 10 ದಿನದೊಳಗೆ ಯಾವುದೇ ಸಮಸ್ಯೆ ಇದ್ರೂ ಅದಕ್ಕೆ ಪರಿಹಾರವನ್ನ ಕೊಡ್ತಾರೆ. ಅದಕ್ಕಂತಾನೆ ಒಂದಿಷ್ಟು ಅಫಿಷಿಯಲ್ ಗಳನ್ನ ಅವರು ಹೈರ್ ಮಾಡಿ ಇಟ್ಟಿದ್ದಾರೆ. ಒಂದು ವೇಳೆ ಇವರು ಎಫಿಷಿಯಂಟ್ ಆಗಿ ವರ್ಕ್ ಮಾಡಿದ್ರೆ ನಿಜಕ್ಕೂ ಈ ಯೋಜನೆ ಸಕ್ಸಸ್ ಆಗುತ್ತೆ. ಯಾಕಂತಂದ್ರೆ
10 ದಿನದೊಳಗೆ ಒಂದು ಪ್ರಾಬ್ಲಮ್ಗೆ, ಸಮಸ್ಯೆಗೆ ಸೊಲ್ಯೂಷನ್ ಕೊಡೋದು ಅಷ್ಟು ಸುಲಭದ ಮಾತಲ್ಲ. ಈ ಒಂದು ಆಪ್ ಈಗ ಲಾಂಚ್ ಆಗಿರುವಂತದ್ದು, ನೋಡೋಣ ಈ ಒಂದು ಆಪ್ ಮೂಲಕ ಜನರ ಸಮಸ್ಯೆಗಳನ್ನ ವಿಜಯ್ ಅವರು ಈಡೇರಿಸ್ತಾರಾ ಅಥವಾ ಅದಕ್ಕೆ ಸೊಲ್ಯೂಷನ್ ಅನ್ನ ಹುಡುಕ್ತಾರಾ ಅನ್ನೋದನ್ನ ಮಾತ್ರ ಕಾದು ನೋಡ್ಬೇಕು. ಯಾಕಂತಂದ್ರೆ ಈ ಆಪ್ ವರ್ಕಿಂಗ್ ಸ್ಟಾರ್ಟ್ ಆದ ಮೇಲೇನೆ ನಮ್ಗೊಂದು ಕ್ಲಾರಿಟಿ ಅನ್ನೋದು ಸಿಗೋದು. ಯಾಕಂತಂದ್ರೆ ಹೇಳೋದು ತುಂಬಾನೇ ಈಸಿ. ಈ ಹಿಂದೆನೂ ತುಂಬಾ ಜನ ಹೀಗೆ ಹೇಳ್ಕೊಂಡಿದ್ರು, ಆದ್ರೆ ಸೊಲ್ಯೂಷನ್ ಅನ್ನೋದು ಸಿಕ್ಕಿರ್ಲಿಲ್ಲ. ಆದ್ರೆ ವಿಜಯ್ ಅವರು ಹಾಗೆ ಮಾಡಲ್ಲ ಅನ್ನುವಂತ ಭರವಸೆ ಈಗ ತಮಿಳುನಾಡಿನ ಜನರಿಗಿರುವಂತದ್ದು. ನೋಡ್ಬೇಕು ಏನ್ ಮಾಡ್ತಾರೆ, ಯಾವ ರೀತಿಯಾಗಿ ಆಲೋಚನೆ ಮಾಡಿದ್ದಾರೆ ಅಂತ. ಇನ್ನೊಂದು ಮೇಜರ್ ಸ್ಟೆಪ್ ಇವರು ತೆಗೆದುಕೊಂಡಿರುವಂತದ್ದು ಏನಂತಂದ್ರೆ, ಸ್ಕೂಲ್ಗಳಲ್ಲಿ ಪೊಲಿಟಿಕಲ್ ಪಾರ್ಟಿ ಕ್ಯಾಂಪೇನ್ ಗಳಿರ್ಬೋದು, ಸಭೆಗಳಿರ್ಬೋದು, ಇದನ್ನ ಬ್ಯಾನ್ ಮಾಡಿರುವಂತದ್ದು ನಿಜಕ್ಕೂ ಒಳ್ಳೆಯ ಯೋಚನೆ. ಯಾಕಂತಂದ್ರೆ ಸ್ಕೂಲ್ಗಳಲ್ಲಿ ಯಾವುದೇ ಕಾರಣಕ್ಕೂ ಪಾರ್ಟಿ ಸಭೆಗಳಿರ್ಬೋದು, ಕ್ಯಾಂಪೇನ್ ಗಳನ್ನ ಮಾಡಲೇಬಾರದು. ಅಲ್ಲಿ ಮಕ್ಕಳ ಮನಸ್ಥಿತಿಯ ಮೇಲೆ ಪಾರ್ಟಿ ಅನ್ನೋದು ಪ್ರಭಾವವನ್ನ ಬೀರುತ್ತೆ. ಈಗ ಮಕ್ಕಳು ಅಂತಂದ್ರೆ ಅದು ಕಲಿಕೆಯ ಕೇಂದ್ರ ಆಗಿರುತ್ತೆ ಶಾಲೆ ಅನ್ನೋದು. ಅಲ್ಲಿ ರಾಜಕೀಯವನ್ನ ತರಬಾರದು ಅನ್ನೋದು ವಿಜಯ್ ಅವರ ಕನಸು. ಸೊ ಹಾಗಾಗಿ ಇದು ಒಳ್ಳೆಯ ಪ್ಲಾನ್ ಅಂತಾರೆ ಹೇಳ್ಬೋದು. ಈ ತರದ ಆಲೋಚನೆಗಳನ್ನ ಬೇರೆಯವರು ಕೂಡ ಮಾಡಬೇಕು. ಹಿಂದೆ ನಿಮ್ಗೆ ಗೊತ್ತಿದೆ, ನಮ್ಮಲ್ಲಿ ಟೆಂಪಲ್ ಗಳಲ್ಲಿ ಬರ್ತಿರುವಂತಹ ರೆವಿನ್ಯೂಗಳು ಟೆಂಪಲ್ ಗಳಿಗೆ ಯೂಸ್ ಆಗಬೇಕು ಅನ್ನುವಂತ ಯೋಚನೆಯನ್ನು ಕೂಡ ತಮಿಳುನಾಡಿನಲ್ಲಿ ದಳಪತಿ ವಿಜಯ್ ಅವರು ತಂದಿದ್ರು. ಈ ಮೂಲಕ ಮಾದರಿಯಾಗಿದ್ರು. ಟೆಂಪಲ್ ಗಳ ರೆವಿನ್ಯೂ ಟೆಂಪಲ್ ಗಳಿಗೆ ಹೋಗಬೇಕು ಅಂತ. ಯಾಕೆ ಅಂತಂದ್ರೆ ಆ ರೆವಿನ್ಯೂಗಳನ್ನ ಸರ್ಕಾರ ಬೇರೆದಕ್ಕೆ ಯೂಸ್ ಮಾಡಬಾರ್ದು, ಟೆಂಪಲ್ ಗಳ ಅಭಿವೃದ್ಧಿಗೆ ಯೂಸ್ ಮಾಡಬೇಕು ಅಂತ. ಸೊ ಅದು ಬೇರೆ ಯೂಸಿಗೆ ಹೋದ್ರೆ ರಾಜಕಾರಣಿಗಳ ಕಿಸಿಗೆ ಹೋಗಿ ಬಿಡುತ್ತದೆ ಅನ್ನುವಂತ ಆಲೋಚನೆ ಅನೇಕ ಜನರಲ್ಲಿ ಇರುವಂತದ್ದು. ಅದಕ್ಕೂ ಕೂಡ ಫುಲ್ ಸ್ಟಾಪ್ ಅನ್ನ ಇಟ್ಟಿದ್ದಾರೆ. ಹಾಗೆ ಇತ್ತೀಚೆಗೆ ಕರೂರಿನಲ್ಲಿ ಭಾಷಣ ಮಾಡುವಾಗ ಅವರೊಂದು ಮಾತು ಹೇಳ್ತಾರೆ, ಭ್ರಷ್ಟಾಚಾರವನ್ನ ನಾವು ಕಂಪ್ಲೀಟ್ ಆಗಿ ರಿಮೂವ್ ಮಾಡ್ತೀವಿ. ಯಾರಾದ್ರೂ ನಿಮ್ ಬಳಿ ಬಂದು ಕೇಳಿದ್ರೆ ದುಡ್ಡು ಕೊಡಿ ಅಂದ್ರೆ, ನನ್ನ ತಮ್ಮ ವಿಜಯ್, ನನ್ನ ಅಣ್ಣ ವಿಜಯ್ ಹೇಳಿದ್ದಾರೆ, ನಾನು ದುಡ್ಡು ಕೊಡೋದಿಲ್ಲ ಅಂತ ಹೇಳಿ ಅಂತ ಸಿಎಂ ಖುದ್ದಾಗಿ ಭಾಷಣದಲ್ಲಿ ಹೇಳಿರುವಂತದ್ದು. ನೋಡಿ, ಒಂದು ಜನರ ನಂಬಿಕೆಯನ್ನ ಅಥವಾ ಜನರ ಆತ್ಮವಿಶ್ವಾಸವನ್ನ ಉಳಿಸ್ಕೊಂಡಾಗ ಒಬ್ಬ ನಾಯಕ ಬೆಳೆದೇ ಬೆಳಿತಾನೆ ಅನ್ನೋದಕ್ಕೆ ದಳಪತಿ ವಿಜಯ ಸಾಕ್ಷಿ. ಇವರು ಚುನಾವಣೆಗೂ ಬರೋದಕ್ಕೂ ಮುನ್ನ ಸಾಕಷ್ಟು ಸರ್ಕಸ್ಗಳಾಗಿತ್ತು, ಸಾಕಷ್ಟು ಟೀಕೆಗಳು, ಇವನಿಂದ ಏನಾಗುತ್ತೆ ಅನ್ನುವಂತ ಅಸಡ್ಡೆ, ಇವನಿಂದ ಏನಾಗುತ್ತೆ ಅನ್ನುವಂತ ಆಲೋಚನೆಗಳು, ಇವೆಲ್ಲವನ್ನ ಮೆಟ್ಟಿ ನಿಂತು ಇವತ್ತು ನಾನು ಹೇಗೆ ರಾಜಕಾರಣವನ್ನ ಮಾಡಬಲ್ಲೆ ಅನ್ನೋದನ್ನ ಸ್ಟ್ರೈಟ್ ಅವೇ ಮಾಡಿ ತೋರಿಸಿರುವಂತದ್ದು. ಈಗ ವಿರೋಧಿಗಳು ಕೂಡ ಇಷ್ಟಪಡ್ತಿದ್ದಾರೆ. ಈಗ ಎಐಡಿಎಂಕೆ ಒಂದಿಷ್ಟು ಶಾಸಕರು ಈಗ ಈಚೆಗೆ ಬಂದಿರುವಂತದ್ದು ಇಷ್ಟಪಡ್ತಿದ್ದಾರೆ ರಾಜಕೀಯದಲ್ಲಿ ವಿಜಯ್ ಅವರ ಕಾರ್ಯವೈಖರಿಯನ್ನ. ಯಾಕೆ ಅಂತಂದ್ರೆ ಒಬ್ಬ ವ್ಯಕ್ತಿ ಸಡನ್ ಆಗಿ ಪೊಲಿಟಿಕ್ಸ್ ಗೆ ಎಂಟ್ರಿ ಕೊಟ್ಟರು ಕೂಡ ಒಂದಿಷ್ಟು ಯೋಜನೆಗಳನ್ನು ಇಟ್ಕೊಂಡೇ ಬಂದಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಅದರಲ್ಲೂ ತಮಿಳುನಾಡಿನ ಅಭಿವೃದ್ಧಿಗೆ ನಾನು ಏನು ಮಾಡಬೇಕು ಅದನ್ನು ಮಾಡೇ ಮಾಡ್ತೇನೆ ಅಂತ ಶತಾಯಗತಾಯ ಪ್ರಯತ್ನವನ್ನು ಕೂಡ ಮಾಡ್ತಾ ಇರುವಂತದ್ದು. ವಿಜಯ್ ಅವರ ಕನಸೇನಿದೆ ಅದು ಒಂದೊಂದಾಗೆ ಈಡೇರ್ತಾ ಇದೆ. ಅದರ ಜೊತೆಗೆ ಜನರ ಕನಸಿಗೂ ಒಂದು ಭರವಸೆ ಅನ್ನೋದು ಮೂಡಿದೆ. ಈ ಎಲ್ಲ ಕಾರಣಕ್ಕೆ ಈಗ ವಿಜಯ್ ಅವರು ನಮ್ಗೆ ಇಷ್ಟ ಆಗ್ತಾ ಇರುವಂತದ್ದು. ಕೇವಲ ಭಾಷಣ ಅಲ್ಲ, ಕೇವಲ ಒಂದಿಷ್ಟು ರೋಡ್ ಶೋ ಅಲ್ಲ, ಕೇವಲ ಡೈಲಾಗ್ ಗಳಲ್ಲ, ಇದಕ್ಕಿಂತ ಹೊರತಾಗಿ ಕೆಲಸವನ್ನ ಮಾಡಿ ತೋರಿಸುವಲ್ಲಿ ವಿಜಯ್ ಅವರು ಸಕ್ಸಸ್ ಆಗಿದ್ದಾರೆ. ತಮಿಳುನಾಡಿನ ಪೊಲಿಟಿಕ್ಸ್ ನಲ್ಲಿ ದಶಕಗಳ ನಂತರ ಒಂದೊಳ್ಳೆ ನಾಯಕತ್ವ ಅನ್ನೋದು ಸಿಕ್ಕಿರುವಂತದ್ದು. ಈ ನಾಯಕತ್ವ ತುಂಬಾ ಲಾಂಗ್ ಡ್ಯೂರೇಷನ್ ಅಲ್ಲಿ ನಿಲ್ತದೆ ಅನ್ನೋದು ಅಲ್ಲಿನ ಜನರ ಭಾವನೆ. ಯಾಕೆ ಅಂತಂದ್ರೆ ತಮಿಳುನಾಡಿನಲ್ಲಿ ಪೊಲಿಟಿಕ್ಸ್ ನಲ್ಲಿ ಸರ್ವೈವ್ ಆಗೋದು ಅಷ್ಟು ಈಸಿ ಅಲ್ಲ. ತಮಿಳುನಾಡಿನ ಜನ ಒಂದೊಮ್ಮೆ ಕೈ ಕೊಟ್ರೆ ಯಾವತ್ತು ಕೈ ಹಿಡುವಂತ ಮಾತೇ ಇಲ್ಲ. ಹಾಗಾಗಿ ಆ ಒಂದು ಜನರ ವಿಶ್ವಾಸವನ್ನ ತೆಗೆದುಕೊಳ್ಳುವಂತ ಪ್ರಯತ್ನಕ್ಕೆ ಈಗ ಮುಂದಾಗಿರುವಂತದ್ದು ದಳಪತಿ ವಿಜಯ್. ದಳಪತಿ ವಿಜಯ್ ಅವರು ಹೋಗ್ತಿರೋ ಸ್ಪೀಡ್ ನೋಡಿದ್ರೆ ತಮಿಳುನಾಡಿನಲ್ಲಿ ಅತಿ ಹೆಚ್ಚು ವರ್ಷಗಳ ಕಾಲ ಅಧಿಕಾರ ಮಾಡುವಂತ ಎಲ್ಲ ಅವಕಾಶ ಈಗ ದಳಪತಿ ವಿಜಯ್ಗೆ ಇರುವಂತದ್ದು. ಎಲ್ಲಿಯವರೆಗೆ ಡಿಎಂಕೆ ಈಗ ಟೆನ್ಷನ್ ಅಲ್ಲಿ ನಿಂತಿದೆ ನೋಡಿ, ಆ ಸಿಚುವೇಶನ್ ಗಳು ಉಳಿದ ಪಾರ್ಟಿಗೂ ಬಂದು ಬಿಡುತ್ತೆ. ಇನ್ನು ಮುಂದೆ ತಮಿಳುನಾಡಿನ ರಾಜಕಾರಣ ಅಷ್ಟು ಈಸಿ ಇಲ್ಲ. ದಳಪತಿ ವಿಜಯ್ ಅವರು ಕಬ್ಜಾ ಮಾಡ್ಕೊಂಡು ಆಗ್ಬಿಟ್ಟಿದೆ. ಇವರು ಅವರ ಸಿನಿಮಾ ಹೇಳಿದಂತೆ ಜನನಾಯಕನಾಗಿಯೇ ಹೊರಹೊಮ್ತಾ ಇರುವಂತದ್ದು. ಸೊ ಮುಂಬರುವ ದಿನಗಳಲ್ಲಿ ಇನ್ನೇನೇನ್ ಪ್ಲಾನ್ ಮಾಡ್ತಾರೆ ವಿಜಯ್ ಬಗ್ಗೆ ಇನ್ನೊಂದಿಷ್ಟು ಅಪ್ಡೇಟ್ ಗಳನ್ನ ನಾವು ನಮ್ಮ ವಿಡಿಯೋದಲ್ಲಿ ಕೊಡ್ತೇವೆ. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ.